ಹಾಯ್ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಒಂದು ಡೆಸರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡುವ ವಿಧಾನ, ಇದಕ್ಕೀಗ ಬೇಕಾಗಿರೋದು ಫಸ್ಟ್ ಒಂದು ಸಿರಪ್ ರೆಡಿ ಮಾಡ್ಕೊತಾ ಇದ್ದೀನಿ. ಅರ್ಧ ಕಪ್ ಶುಗರ್ ಪುಡಿ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕೋಬೇಕು. ಶುಗರ್ ಪುಡಿನಾರು ತಗೋಬೋದು, ಇಲ್ಲ ಇಲ್ಲಿ ಶುಗರ್ನಾರು ತಗೋಬೋದು. ಶುಗರ್ ಪುಡಿ ತಗೊಂಡ್ರೆ ಬೇಗ ಆಗತ್ತೆ ಅಂತ ಅಷ್ಟೇ, ಬಿಟ್ಟರೆ ಮತ್ತೆ ಇನ್ನೇನಿಲ್ಲ. ಇದಕ್ಕೆ ಒಂಚೂರು ಆರೆಂಜ್ ಕಲರ್ ಪುಡಿ ಹಾಕ್ತಾ ಇದ್ದೀನಿ. ಇದನ್ನ ಒಂಚೂರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಶುಗರು ಬೇಗ ಕರಗುತ್ತೆ ಅನ್ನೋ ಕಾರಣಕ್ಕೆ ಶುಗರ್ ಪುಡಿ ಹಾಕಿರೋದಷ್ಟೇ, ಬಿಟ್ಟರೆ ಇನ್ನೇನು ಇದಿಲ್ಲ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಮಿಲ್ಕ್ ಪೌಡ್ರ್ ತಗೊತಾ ಇದ್ದೀನಿ. 2 ರಿಂದ 3 ಸ್ಪೂನು ಮಿಲ್ಕ್ ಪೌಡ್ರು ತಗೊತಾ ಇದ್ದೀನಿ, ಹಾಲಿನ ಪುಡಿ. ಹಾಗೆ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ 3 ಸ್ಪೂನು. ಕಂಡೆನ್ಸ್ಡ್ ಮಿಲ್ಕ್ ಬೇಡ ಅಂತಿದ್ರೆ ಹಾಲನ್ನಾದ್ರೂ ಹಾಕೋಬಹುದು. ಅಷ್ಟೊಂದು ಸ್ವೀಟ್ ಕೊಡಲ್ಲ ಅಷ್ಟೇ, ಬಿಟ್ರೆ ಇದನ್ನ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಪುಡಿನ ಹಾಕೊಂತ ಇದ್ದೀನಿ. ಹಾಗೆ ಇದು ಸ್ವಲ್ಪ ಗಟ್ಟಿಯಾಗಿದೆ, ಒಂದು ಸ್ವಲ್ಪ ಹಾಲು ಹಾಕೊಂತ ಇದ್ದೀನಿ. ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಲ್ಲೇ ತನಕ ಕಲಿಸ್ಕೋಬೇಕು. ಈಗ ಇದಕ್ಕೆ ಮಾಡ್ಕೊಂಡಿರೋ ಕ್ರೀಮನ್ನು ಇದಕ್ಕೆ ಹಚ್ಚೋಣ. ಹಾಲಿನ ಪುಡಿ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡಿದ್ವಲ್ಲ, ಅದನ್ನ ಇದಕ್ಕೆ ಫುಲ್ ಹಚ್ಕೋಬೇಕು. ಹಾಗೆ ಇನ್ನೊಂದು ಬ್ರೆಡ್ನ ಅದ್ರ ಮೇಲೆ ಇಟ್ಕೋಬೇಕು. ಇದು ಬ್ರೆಡ್ನ ನಾನು ಮೊದಲೇ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದರೆ ಸ್ಕ್ವೇರ್ ಶೇಪಲ್ಲೂ ಬೇಕಾದರೂ ಮಾಡ್ಕೋಬೋದು. ಸೈಡು ಯೆಲ್ಲೋ ಪಾರ್ಟ್ಸನ್ನು, ಬ್ರೌನ್ ಪಾರ್ಟ್ಸನ್ನು ತೆಗಿಬೇಕು. ಇದನ್ನೀಗ ಸಿರಪ್ಪಲ್ಲಿ ಸ್ವಲ್ಪ ಡಿಪ್ ಮಾಡೋಣ. ಇದು ಡಿಪ್ ಆಗಿದೆ. ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಅದರಲ್ಲಿರೋ ಎಕ್ಸ್ಟ್ರಾ ಸಿರಪ್ಗಳನ್ನೆಲ್ಲ ತೆಗೆದುಬಿಡೋಣ. ಇದನ್ನೀಗ ಡೆಸಿಕೇಟೆಡ್ ಕೋಕೋನಟ್ ಒಣ ಕೊಬ್ಬರಿ ತುರಿ ಇದನ್ನ ಇದರಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಈ ಎಲ್ಲ ಐಟಮ್ಸ್ಗಳು ಸಾಧಾರಣವಾಗಿ ಮನೇಲೆ ಸಿಗ್ತವೆ. ಕಂಡೆನ್ಸ್ಡ್ ಮಿಲ್ಕು ಸಹಿತ ಮನೇಲೇನೆ ಮಾಡ್ಕೋಬಹುದು. ಹಾಗೆ ಕೊಬ್ಬರಿ ತುರಿನೂ ಮನೇಲೇ ಮಾಡ್ಕೋಬಹುದು. ಏನಂದ್ರೆ ಡ್ರೈ ಫ್ರೂಟ್ಸ್ ಒಂದನ್ನೇ ನೀವು ತಂದು ರೆಡಿ ಮಾಡ್ಕೊಂಡ್ರೆ ಸರಿ. ಈಗ ಇದನ್ನೆಲ್ಲ ಸಿರಪ್ಪಲ್ಲಿ
ಡಿಪ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಮಧ್ಯಕ್ಕೆ ನಾನು ಒಂಚೂರು ಗೋಡಂಬಿ ಪೀಸ್ನೇ ಹಾಕ್ತಾ ಇದ್ದೀನಿ. ಇರೋರು ಪಿಸ್ತಾ ಹಾಕೋಬೋದು, ಬಾದಾಮಿ ಇದ್ರೆ ಹಾಕೋಬೋದು, ಯಾವ್ದು ಬೇಕಾದರೂ ಹಾಕೋಬೋದು. ಹಾಗೆ ಮೇಲ್ಗಡೆ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ, ಇಲ್ಲ ಚೆರಿ ಇದ್ರೆ ಚೆರಿ ಹಾಕೋಬೋದು, ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಇದು ಸಂಜೆ ಸ್ಕೂಲಿಂದ ಮಕ್ಕಳು ಬಂದಾಗ ಏನಾದ್ರು ತಿನ್ನಕ್ ಬೇಕು ಅಂದಾಗ 5 ನಿಮಿಷದಲ್ಲೇ ರೆಡಿ ಮಾಡಿ ಕೊಡುವಂತ ತಿಂಡಿ. ಹಾಗಾಗಿ ಮಾಡೋಕ್ಕೂ ಈಸಿ, ಏನು ಗ್ಯಾಸ್ ಏನು ಖರ್ಚಿಲ್ಲ, ಏನು ಇದ್ರದ್ದು ಖರ್ಚಿಲ್ಲ. ಹಾಗಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ. ನಾನು ನಾಳೆ ಹಾಕುವ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.